ಹಾಯ್ ಫ್ರೆಂಡ್ಸ್, ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಇವತ್ತು ನಾನು ಗೋಬಿ ಪರೋಟನ ಮಾಡ್ತಾಯಿದ್ದೀನಿ. ಹೂಕೋಸಿನ ಪರೋಟನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ತಿನ್ಬೋದು, ಲಂಚ್ ಬಾಕ್ಸಿಗೆ ಕಟ್ಬೋದು, ಹಾಗೆ ಆಫೀಸಿಗೆ ಕೂಡ ಕಟ್ಬೋದು, ಇಲ್ಲ ಮಧ್ಯಾಹ್ನ ಲಂಚಿಗೆ ಕೂಡ ತಿನ್ಬೋದು, ಹಾಗೆ ನೈಟಿಗೆ ಕೂಡ ಇದನ್ನು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ರೀತಿಯಾಗಿ ಕೊಬ್ಬರಿ ತುರಿಯೋದಿರುತ್ತಲ್ವ, ಸೊ ಈ ರೀತಿಯಾಗಿ ತುರಿಯೋ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಗೋಬಿನ ಮೊದಲೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡು ಈ ರೀತಿ ತುರ್ಕೋಬೇಕು. ಅದನ್ನು ಆದಷ್ಟು ತೆಳುವಾಗಿ ತುರ್ಕೋಬೇಕು, ದಪ್ಪದಾಗೆಲ್ಲ ಇರಬಾರ್ದು. ನೋಡಿಕೊಂಡು ನಾನು ಈ ರೀತಿಯಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನೀವು ಬೆಣ್ಣೆ ಬೇಕಿದ್ದರೆ ಬೆಣ್ಣೆ, ತುಪ್ಪ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿರು ಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಅದಾದ ನಂತರ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗೋಬಿ ಏನಿರುತ್ತಲ್ಲ, ಸೊ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು ನೀಟಾಗಿ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗಬೇಕು. ಇದರಲ್ಲಿ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ. ಇವಾಗ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಈ ರೀತಿ ಬೆಂದಾದ ನಂತರ ಇದರಲ್ಲಿ ನೀರೆಲ್ಲ ಡ್ರೈ ಆದ ನಂತರ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಡಬೇಕು. ತಣ್ಣಗಾದ್ಮೇಲೆ ಮಾಡಬೇಕು, ಬಿಸಿ ಇರುವಾಗಲೇ ಮಾಡಲಿಕ್ಕೆ ಸರಿ ಆಗೋದಿಲ್ಲ. ಇದು ತಣ್ಣಗಾಗಲಿಕ್ಕೆ ಇಟ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲು ಚಪಾತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ನೀರನ್ನು ಹಾಕ್ತಾ ಚೆನ್ನಾಗಿ ನಾದ್ಕೋಬೇಕು. ತೀರಾ ತೆಳುವಾಗಿ ನಾದ್ಕೋಬಾರ್ದು, ಹಾಗೆ ಪೂರ್ತಿ ಗಟ್ಟಿಯಾಗಿ ನಾದ್ಕೋಬಾರ್ದು. ಇದನ್ನು ಸ್ವಲ್ಪ ಮೀಡಿಯಮ್ ಲೆವೆಲಲ್ಲಿ ನಾದ್ಕೋಬೇಕಾಗುತ್ತೆ. ನೀವು ಚಪಾತಿಗೆಲ್ಲ ಸ್ಮೂತಾಗಿ ನಾದ್ಕೊತಿರೋಲ್ವ, ಸೊ ಅದಕ್ಕಿಂತ ಒಂಚೂರು ಗಟ್ಟಿಯಲ್ಲಿ ಇರಬೇಕು, ಒಂದು ಸ್ವಲ್ಪನೇ ಗಟ್ಟಿಯಲ್ಲಿ ಇರಬೇಕು. ಈ ರೀತಿ ನಾದಾದ ನಂತರ ನಾನು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ನೆನೆಸಿ ಇಡಬೇಕಾಗುತ್ತೆ. ತುಂಬ ಸ್ಮೂತಾಗಿ ನಾದ್ಕೊಂಡ್ರೆ ಪರೋಟ ಅಷ್ಟು ಚೆನ್ನಾಗಿ ಬರೋಲ್ಲ, ಕಿತ್ತೋಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಲ್ಲಿ ಇರಬೇಕಷ್ಟೇ. ಈ ಹದದಲ್ಲಿದ್ದರೆ ಸಾಕು. ಒಂದು 10 ನಿಮಿಷ ಆದ ನಂತರ ಇದನ್ನ ನಾನೀಗ ಒಂದೊಂದಾಗಿ ಉಂಡೆಯನ್ನು ಮಾಡ್ಕೊಳ್ತೇನೆ. ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಪರೋಟ, ಆ ಸೈಜಲ್ಲಿ ಈ ರೀತಿಯಾಗಿ ಉರುಳೆಯಾಗಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಒಂದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಅಗಲವಾಗಿ ಮಾಡ್ಕೋಬೇಕು. ಒಂದು ಬಟ್ಲ ಆಕಾರದಲ್ಲಿ ಮಾಡ್ಕೋಬೇಕು, ಒಂದು ಬೌಲ್ ರೀತಿಯಲ್ಲಿ ಆಕಾರದಲ್ಲಿ ಮಾಡ್ಕೋಬೇಕು. ಸೈಡೆಲ್ಲ ತಿಳುವು ಮಾಡ್ಕೊಳ್ಳಿ, ಮಿಡಲ್ ಸ್ವಲ್ಪ ದಪ್ಪನೇ ಇರಲಿ. ಈ ರೀತಿಯಾಗಿ ಸ್ಟಫಿಂಗ್ನ ಹಾಕ್ಕೊಳ್ಳೋಣ. ನೀವು ಮೋದಕ ಎಲ್ಲ ಮಾಡ್ತೀರಲ್ವ, ಸೊ ಅದೇ ರೀತಿ ಒಳಗಡೆ ಇದನ್ನು ತುಂಬ್ಕೋಬೇಕು. ಈ ರೀತಿಯಾಗಿ ತುಂಬಿ ಅದನ್ನ ಹೊಳಿಸಿ ಸ್ವಲ್ಪ ಆ ಕಡೆ ಎಲ್ಲ ಹಿಟ್ಟೆಲ್ಲ ಹಚ್ಕೊಂಡ್ಬಿಟ್ಟು ಈಗ ಲಟ್ಟಿಸ್ಕೊಳ್ಳೋಣ. ಹಗುರವಾಗಿ ಲಟ್ಟಿಸ್ಕೊಳ್ಳಿ. ನೀವು ತುಂಬ ಹಿಟ್ಟನ್ನು ಮಿದುವಾಗಿ ಭಾಳ ಸ್ಮೂತಾಗಿ ಹಿಟ್ಟನ್ನು ಕಲಸಿದರೆ ಈ ರೀತಿಯಾಗಿ ಬರಲ್ಲ, ಅದಕ್ಕೆ ಕಿತ್ತೋಗುತ್ತೆ ಜಾಸ್ತಿ. ಅದಕ್ಕೋಸ್ಕರ ತುಂಬ ಗಟ್ಟಿಯಾಗಿ ನಾದಿದರೆ ಈ ರೀತಿ ಲಟ್ಟಿಸ್ಲಿಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ನಾದ್ಕೋಬೇಕಾಗುತ್ತೆ. ಈ ಕಡೆ ಗಟ್ಟಿನೂ ಅಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಇದು ಇರಬೇಕು. ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಒಂದು ಸ್ವಲ್ಪನೂ ಒಳಗಡೆ ಇರುವಂಥ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ, ಕಿತ್ತು ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ತೆಳುವಾಗಿ ಕೂಡ ನೀವು ಮಾಡ್ಕೋಬೋದು. ನೀವು ಇದಕ್ಕೆ ಬೇಕಿದ್ರೆ ಗರಂ ಮಸಾಲ ಅದನ್ನೆಲ್ಲ ಯೂಸ್ ಮಾಡಿ ಮಾಡ್ಬೋದು ಸ್ಟಫಿಂಗಿಗೆ. ನಾನು ತುಂಬ ಮಸಾಲ ಆಗುತ್ತೆ ಅಂತ ಎಲ್ಲ ಜಾಸ್ತಿ ಮಸಾಲ ಹಾಕಿಲ್ಲ. ನಾನು ಮೊದಲೇ ತವಾನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಕಾದ ನಂತರ ಇವಾಗ ನಾನು ಅದ್ರ ಮೇಲೆ ಪರೋಟನ ಹಾಕ್ತಾಯಿದ್ದೀನಿ.
ಪೂರ್ತಿ ಹಾಕ್ಕೊಂಡ ನಂತರ ಮೇಲ್ಗಡೆ 1 ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ನೀವು ಏನಾದರೂ ಯೂಸ್ ಮಾಡಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಸೊ ಆ ಟೈಮಲ್ಲಿ ಇದನ್ನು ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಎರಡು ಕಡೆ ನೀಟಾಗಿ ಒಂದು 4 ರಿಂದ 5 ನಿಮಿಷ ನಿಧಾನವಾಗಿ ಬೇಯಿಸ್ಕೋಬೇಕು. ಒಳಗಡೆ ಆಲ್ರೆಡಿ ಸ್ಟಫಿಂಗ್ನ ನಾವು ಮೊದಲೇ ಬೇಯಿಸಿರೋದ್ರಿಂದ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಹಸಿ ಎಲ್ಲ ಇರೋದಿಲ್ಲ, ನೀಟಾಗಿ ಬೆಂದಿರುತ್ತೆ. ನೀವು ಚಪಾತಿಯನ್ನು ಯಾವ ರೀತಿ ಬೇಯಿಸ್ತೀರಲ್ವ, ಸೊ ಅದೇ ರೀತಿಯಲ್ಲಿ ಬೇಯಿಸಿದರೆ ಸಾಕು, ಚೆನ್ನಾಗಾಗುತ್ತೆ. ನೋಡಿ ಒಂದು ಸ್ವಲ್ಪನೂ ಹೊರಗಡೆ ಕಿತ್ತು ಬಂದಿಲ್ಲ, ಸ್ಟಫಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡಿದರೆ ಇದೇ ರೀತಿಯಲ್ಲಿ ಬರುತ್ತೆ. ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಈಗ ಇದು ಬೆಂದಾಗಿದೆ, ನಾನು ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಅದೇ ರೀತಿ ಮತ್ತೊಂದು ಮಾಡೋದನ್ನು ತೋರಿಸ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಮೊದಲಿಗೆ ಅಗಲವಾಗಿ ಒಂದು ಬಟ್ಲ ಆಕಾರದಲ್ಲಿ ಮಾಡ್ಕೋಬೇಕು. ಸೈಡೆಲ್ಲ ಸ್ವಲ್ಪ ತೆಳುವಾಗಿರಬೇಕು, ಮಿಡಲ್ ಸ್ವಲ್ಪ ದಪ್ಪನೇ ಇರಬೇಕು. ಇವಾಗ ಒಳಗಡೆ ನಾನು ಸ್ಟಫಿಂಗ್ನ ಹಾಕ್ಕೊಂಡ್ಬಿಟ್ಟು ಮೋದಕನ ಯಾವ ರೀತಿಯಾಗಿ ತುಂಬಿಕೊಳ್ತೀರಲ್ವ, ಮೋದಕನ ಯಾವ ರೀತಿಯಾಗಿ ಮಾಡ್ತೀರಾ ಅದೇ ರೀತಿಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಅದನ್ನ ಉಂಡೆಯಾಗಿ ಮಾಡ್ಕೋಬೇಕು. ಈ ರೀತಿ ಮೋದಕನ ಮಾಡ್ತೀರಲ್ವ, ಸೊ ಈ ರೀತಿ ಮಾಡಿಕೊಂಡು ಇದನ್ನು ಹಗುರವಾಗಿ ಮತ್ತೆ ಒಂದು ಸಾರಿ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸೋದು ಕೂಡ ಅಷ್ಟೇ, ಆದಷ್ಟು ಸ್ಮೂತಾಗಿ ನಿಧಾನವಾಗಿ ಲಟ್ಟಿಸ್ಬೇಕಾಗುತ್ತೆ. ನೀವು ಜಾಸ್ತಿ ಒತ್ತಿ ಎಲ್ಲ ಲಟ್ಟಿಸಿದರೆ ಕಿತ್ತೋಗುತ್ತೆ, ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ನಾನು. ಮತ್ತು ಹಾಕ್ಬಿಟ್ಟು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಇದು ತುಂಬ ದೊಡ್ಡದು ಅನಿಸಿದರೆ ನೀವು ಇದನ್ನು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಚಿಕ್ಕದಾಗಿ ಮಾಡ್ಕೋಬೇಕಂದ್ರೆ ನೀವು ಚಪಾತಿ ಹಿಟ್ಟನ್ನು ಏನು ಉರುಳೆ ಮಾಡ್ಕೊಳ್ತೀರಲ್ಲ ಉಂಡೆ, ಸೊ ಆ ಹಿಟ್ಟನ್ನು ಸ್ವಲ್ಪ ನೀವು ಕಡಿಮೆಯಲ್ಲಿ ಮಾಡ್ಕೋಬೋದು. ನಾನು ಯಾವಾಗಲೂ ರೊಟ್ಟಿ ಆಗಲಿ ಚಪಾತಿ ಆಗಲಿ ಇಷ್ಟು ದೊಡ್ಡದಾಗೆ ಮಾಡೋದು. ತೆಳುವಾಗಿ ಮಾಡ್ಕೊಂತೇಳಿ ದಪ್ಪವಾಗಿ ಮಾಡ್ಕೊಳ್ತೀನಿ. ನೀವು ಯಾವ ರೀತಿಯಾಗಿ ಬೇಕಲ್ವ, ಸೊ ಆ ರೀತಿಯಲ್ಲಿ ಮಾಡ್ಕೋಬೋದು. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ನೀವು ಪುದೀನ ಚಟ್ನಿ ಜೊತೆ, ಕೊಬ್ಬರಿ ಚಟ್ನಿ ಜೊತೆ, ಉಪ್ಪಿನಕಾಯಿ ಜೊತೆ, ಮೊಸರಿನ ಜೊತೆ ಟೇಸ್ಟ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು, ತುಂಬಾ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಹೂಕೋಸಿನ ಪರೋಟನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿದ್ರಲ್ವ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸದಾಗಿ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.